ಕಂದಾಯ ಇಲಾಖೆ ವತಿಯಿಂದ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿಂದು ಹಮ್ಮಿಕೊಂಡಿದ್ದ ಬೃಹತ್ ಇ ಖಾತಾ ಮೇಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿ ಇ ಖಾತಾ ವಿತರಿಸಿದರು. ಈ ವೇಳೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬಳಿಕ ಡಿಕೆ ಶಿವಕುಮಾರ್ ಜುಲೈ 1ರಿಂದ 1 ತಿಂಗಳ ಕಾಲ ಇ ಖಾತಾ ಅಭಿಯಾನ ನಡೆಯಲಿದೆ. ಈ ಅಭಿಯಾನದಲ್ಲಿ ಜನರು ಪಾಲ್ಗೊಳ್ಳುವ ಮೂಲಕ ಆಸ್ತಿಯ ಇ ಖಾತಾ ಮಾಡಿಸಿಕೊಳ್ಳುವ ಮೂಲಕ ವಂಚನೆಯಿಂದ ತಪ್ಪಿಸಿಕೊಳ್ಳುವುದು ಅಗತ್ಯ. ಜನರ ಆಸ್ತಿ ರಕ್ಷಣೆಗೆ ಸರ್ಕಾರದ ವಿನೂತನ ಕಾರ್ಯಕ್ರಮ ಇದಾಗಿದೆ. ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸಮಗ್ರ ಅಭಿವೃದ್ಧಿಗೆ 1 ಲಕ್ಷ ಕೋಟಿ ರೂಪಾಯಿ ಯೋಜನೆಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಹೇಳಿದರು. ಈ ಖಾತೆ ಪಡೆದುಕೊಳ್ಳಿ, ವಂಚನೆಯಿಂದ ತಪ್ಪಿಸಿಕೊಳ್ಳಿ. ಯಾರು ನಿಮ್ಮ ಆಸ್ತಿಗೆ ವಂಚನೆ ಮಾಡ್ಕೊಳ್ಬಾರ್ದು. ಯಾರ್ಯಾರ ಹೆಸರಲ್ಲಿ ಖಾತೆ ಇದೆ, ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಜೊತೆಗಿರ್ಬೋದು, ಮನೆ ಇದ್ದಾನೆ ಒಂದು ಖಾತೆ ನೋಡಿ. ಮನೆಯಲ್ಲಿರುವಂತ ಎಲ್ಲ ಇಂಡಿಯನ್ ಹೆಸರು ಇದೆ. ಬಹಳ ಸಂತೋಷ. ಎಲ್ಲ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಳ್ಬೇಕು. ಕೃಷ್ಣ ಬೈರೇಗೌಡ, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜುಲೈ 15ರಿಂದ ಈ ಖಾತಾ ಹಂಚಿಕೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಪ್ರಸಕ್ತ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಈ ಖಾತಾ ವಿತರಣೆ ಮಾಡಲಾಗುತ್ತಿದೆ. ಸದ್ಯ ಬೆಂಗಳೂರು ನಗರದಲ್ಲಿ 50 ಲಕ್ಷ ಈ ಖಾತಾ ನೋಂದಣಿಯಾಗಿದೆ. ಹಾಗಾಗಿ ಖಾತಾ ಮೇಳದ ಮೂಲಕ ಈ ಖಾತೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದರು. ಈ ಖಾತಾದಡಿ ನೋಂದಣಿ ಮಾಡಿಕೊಂಡವರಿಗೆ ಮನೆ ಮನೆಗೆ ತಲುಪಿಸಲಾಗುತ್ತದೆ. ನಗರ ಪ್ರದೇಶದ ಬಳಿಕ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಖಾತಾ ಮೇಳ ನಡೆಸಲು ಉದ್ದೇಶಿಸಲಾಗಿದ್ದು, ಆಯಾ ಕ್ಷೇತ್ರ ಶಾಸಕರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಈ ಖಾತಾದಿಂದ ಸಾರ್ವಜನಿಕರ ಆಸ್ತಿಗೆ ಸುರಕ್ಷತೆ ಇರುತ್ತದೆ. ಅಲ್ಲದೆ ಖಾತಾ ಮೇಳದಿಂದ ಭ್ರಷ್ಟಾಚಾರ ರಹಿತವಾಗಿ ಅತ್ಯಂತ ಸರಳ ಪ್ರಕ್ರಿಯೆ ಮೂಲಕ ಸಾರ್ವಜನಿಕರು ಈ ಖಾತಾವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದ್ದಾರೆ. ಸಾವಿರ ಆಸ್ತಿಗಳಿಗೆ ಈ ಖಾತಾ ಮಾಡಲಾಗಿದೆ. ಇದೇ ತಿಂಗಳು 29ನೇ ತಾರೀಕು ಸಹಕಾರ ನಗರದಲ್ಲಿ 50,000 ಈ ಖಾತೆ ಸಮರ್ಪಣೆಯ ಜೊತೆಗೆ ಡ್ರಾಫ್ಟ್ ಖಾತಾ ಇರತಕ್ಕಂತವರಿಗೆ ಪಕ್ಕಾ ಖಾತಾ ಮಾಡಿಕೊಡ್ತಕ್ಕಂತಹ ಈ ಖಾತಾ ಮೇಳ ಹಮ್ಮಿಕೊಂಡಿದ್ದೇವೆ. ಬನ್ನಿ, ಭಾಗವಹಿಸಿ, ಈ ಖಾತಾ ಸಲೀಸಾಗಿ ಖರ್ಚಿಲ್ಲದೆ ಪಡೆದುಕೊಳ್ಳಿ.